ಜಾತಿ ಗಣತಿ ಅದೀಗ ಚುರುಕೊಂಡಿದೆ. ಯಾಕಂದರೆ ಬೆಂಗಳೂರಿನಲ್ಲಿ ನಾಳೆಯಿಂದ ಸಮೀಕ್ಷೆ ಶುರುವಾಗುತ್ತೆ. ನೋಡಿ, ಇವತ್ತು 3ನೇ ತಾರೀಕು, 7ನೇ ತಾರೀಕಿಗೆ ಈ ಸಮೀಕ್ಷೆ ಎಂಡ್ ಆಗುತ್ತೆ. ಅದಕ್ಕೋಸ್ಕರ ಯಾವ್ಯಾವ ಪ್ರಿಪ್ರೇಷನ್ಸ್ಗಳು ನಡೀತಾ ಇದೆ ಬನ್ನಿ ನೋಡೋಣ. ಸೆಪ್ಟೆಂಬರ್ 22ರಿಂದ ರಾಜ್ಯದಾದ್ಯಂತ ಜಾತಿ ಗಣತಿ ನಡೆಯುತ್ತಿದೆ. ಆರಂಭದಲ್ಲಿ ಗೊಂದಲದ ಬೆಟ್ಟವಾಗಿದ್ದ ಸಮೀಕ್ಷೆ ಕಾರ್ಯ ಬಳಿಕ ಸಮಸ್ಯೆಗಳನ್ನು ಸರಿಪಡಿಸಿಕೊಂಡು ಸಾಗಿದೆ. ಬೆಂಗಳೂರಲ್ಲಿ ಮಾತ್ರ ನಾಳೆಯಿಂದ ಸಮೀಕ್ಷೆ ನಡೆಸಲು ಸರ್ಕಾರ ಮುಂದಾಗಿದೆ. ಬೇರೆ ಜಿಲ್ಲೆಗಳಲ್ಲಿ ಆದ ಸಮಸ್ಯೆ ರಾಜಧಾನಿಯಲ್ಲೂ ಆಗಬಾರದು ಎಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತಿಮ ಹಂತದ ತಯಾರಿ ನಡೆಸುತ್ತಿದೆ. ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಇಂದು ಗಣತಿದಾರರಿಗೆ ಅಂತಿಮ ಹಂತದ ತರಬೇತಿ ನೀಡಲಾಯಿತು. ವೆಬ್ಸೈಟ್ಗಳಲ್ಲಿ ಹೇಗೆ ಮಾಹಿತಿ ಅಪ್ಲೋಡ್ ಮಾಡಬೇಕು, ಹೇಗೆ ಸಮೀಕ್ಷೆ ಮಾಡಬೇಕು ಅಂತ ಸೂಚನೆ ನೀಡಲಾಗ್ತಿದೆ. ವಿವಿಧ ಇಲಾಖೆಯ ಸುಮಾರು 17,000 ಸಿಬ್ಬಂದಿ ಸಮೀಕ್ಷೆಗೆ ಬಳಕೆ ಮಾಡಿಕೊಳ್ಳಲಾಗ್ತಿದ್ದು, ಪ್ರತಿ ವಾರ್ಡ್ಗೆ ತಲಾ 70,000ದಿಂದ 80 ಸಮೀಕ್ಷಕರ ನೇಮಕಕ್ಕೆ ಪ್ಲಾನ್ ಮಾಡಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಾಳೆಯಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಆರಂಭ ಮಾಡೋದಕ್ಕೆ GBA ತಯಾರಿಯನ್ನು ನಡೆಸಿದೆ. ಅದರ ಅಂತಿಮ ಹಂತವಾಗಿ ಇವತ್ತು ಸಮೀಕ್ಷಾದಾರರಿಗೆ ಒಂದು ತರಬೇತಿಯನ್ನು ಕೊಡ್ತಾ ಇರುವಂಥದ್ದು. ಸದ್ಯ ಆ ಟೌನ್ ಹಾಲ್ನಲ್ಲಿ ಇವತ್ತು ಬೇರೆ ಬೇರೆ ಇಲಾಖೆಗಳಿಂದ ಬಂದಿರುವಂಥ ಸಮೀಕ್ಷಾಗಾರರು ಏನಿದ್ದಾರೆ ಅವರಿಗೆ ಆ ಒಂದು ತರಬೇತಿಯನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ. ಆದರೆ ಸಾಕಷ್ಟು ಜನರು ಏನು ಬೇರೆ ಬೇರೆ ಕಡೆಯಿಂದ ಸುಮಾರು 17,000 ಸಿಬ್ಬಂದಿಯನ್ನು ಈ ಒಂದು ಸಮೀಕ್ಷೆಗೆ ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಒಂದಷ್ಟು ದಿನಗಳ ಕಾಲ ಸಿಬ್ಬಂದಿ ಕೊರತೆಯಿಂದ ಆ ಸಮೀಕ್ಷೆ ತಡವಾಗಿ ಆಗ್ತಾ ಇತ್ತು. ಈಗ ನಾಳೆಯಿಂದ ಸಮೀಕ್ಷೆಯನ್ನು ಪ್ರಾರಂಭ ಮಾಡೋದಕ್ಕೆ ಒಂದು ತಯಾರಿಯನ್ನು GBA ನಡೆಸಿದೆ. ಎಲೆಕ್ಷನ್ಸ್ ನಾವು ಯಾವ ಟೈಪ್ ಮಾಡ್ತಾರೆ, ಮಸ್ಟರಿಂಗ್ ಪಾಯಿಂಟ್, ಆ ಮಸ್ಟರಿಂಗ್ ಪಾಯಿಂಟಲ್ಲಿ ಎಲ್ಲರೂ ಕೂಡ ಅಸೆಂಬಲ್ ಮಾಡ್ತಾರೆ. ಅಲ್ಲಿ ಅವ್ರಿಗೆಲ್ಲ ಒಂದು ಕಿಟ್ ಏನು ಕೊಡಬೇಕು, ಅಲ್ಲಿ ಕೂಡ ಇಂಡಿವಿಜುವಲ್ ಆಗಿ ಒಂದೊಂದು ಮಾಸ್ಟರ್ಸ್ ಟ್ರೈನರ್ ಕೂಡ ಒಂದೊಂದು ವಾರ್ಡ್ ಕೂಡ ನಾವು ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ. ಅವರು ಈ ಟೈಪ್ ಏನಾದರೂ ಅವ್ರಿಗೆ ಸಮಸ್ಯೆ ಇರ್ತದೆ, ಏನಾದರೂ ಇಶ್ಯೂಸ್ ಇರ್ತದೆ ಅಂದರೆ ಇಂಡಿವಿಜುವಲ್ ಆಗಿ ಕೂಡ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಇದುವರೆಗೂ 3 ಕೋಟಿಗೂ ಹೆಚ್ಚು ಜನರ ಸರ್ವೆ ಆಗಿದೆ. ಅಕ್ಟೋಬರ್ 2ರ ವೇಳೆಗೆ ಸರ್ವೆ ಮುಗಿಸೋ ಭರವಸೆ ಇದೆಯಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು. ಈಗಾಗಲೇ ಇಲ್ಲಿವರೆಗೆ 3 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಸರ್ವೆ ಆಗಿದೆ. ಸೊ 7ನೇ ತಾರೀಕಿನವರೆಗೂ ಮಾಡಿಬಿಡ್ತಾರೆ. ನೋಡೋಣ, ಈಗ 7ನೇ ತಾರೀಕಿನೊಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಸಿಎಂ ಸಿದ್ದರಾಮಯ್ಯ ಮತ್ತು ಗ್ಯಾಂಗ್ಗೆ ಜಾತಿ ಒಡೆಯೋದೇ ಕೆಲಸ ಅಂತ ಅಶೋಕ್ ಆರೋಪ ಮಾಡಿದ್ರು. ಇದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಿದ ಸಿಎಂ ಜಾತಿ ಒಡೆಯೋದು ಹೇಗೆ ಅಂದ್ರು. ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಇವರಿಗೆ ಒಂದೇ ಒಂದು ಜ್ಞಾಪಕ ಬರೋದು ಜಾತಿಗಳ ಮಧ್ಯೆ ವೈಮನಸ್ಯ ಮಾಡೋದು, ಧರ್ಮಗಳ ಬಗ್ಗೆ ಬೆಂಕಿ ಹಂಚೋ ಸಿದ್ದರಾಮಯ್ಯ ಇವತ್ತು ಕರ್ನಾಟಕದಲ್ಲಿ. ಜಾತಿ ಒಡೆಯೋದು ಹೆಂಗೆ ಹೇಳಪ್ಪ, ನಿಮ್ಮ ಪ್ರಕಾರ ನಾವು ಹೆಂಗೆ ಜಾತಿ ಹೊಡಿತೇವೆ? ಅವ್ರು ಹೇಳೋದು ಬೇಡಪ್ಪ, ನೀ ಹೇಳಯ್ಯ. ಅವ್ರು ಹೇಳಿದ್ರೆ ಹಿಂಗೆ ಈ ತರ ಜಾತಿ ಹೊಡಿತಾ ಇದ್ದಾರೆ, ಅದೆಲ್ಲ ತೆಗೆದಾಕ್ಬಿಟ್ಟಿರಲ್ಲ. ಈಗ ನೀನು ಬ್ರಾಹ್ಮಣ ಇದೆಯಾ, ಕನ್ವರ್ಟ್ ಆಗ್ಬಿಡ್ತೀಯ. ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕೊಂಡು ನಾನೇನ್ ಮಾಡ್ಲಿ? ಇಷ್ಟೇ ಅಲ್ಲ, ಯಡಿಯೂರಪ್ಪರಿಂದಲೇ ಜಾತಿಗಳ ನಡುವೆ ಭೇದ ಭಾವ ಆಗಿದ್ದು BY ವಿಜಯೇಂದ್ರ ಇನ್ನು ಬಚ್ಚ ಅಂತ ಮಧು ಬಂಗಾರಪ್ಪ ರೋಷಾವೇಶಗೊಂಡ್ರು. ಎಕನಾಮಿಕಲಿ ಮೇಲಿರೋರು ಮೇಲೆ ಇರಬೇಕಾದ ಅದಾನಿ ಅಂಬಾನಿ ಥರ ಬೇರೆಯವರೆಲ್ಲ ನೀವೆಲ್ಲ ಸಾಯ್ಬಾರ್ದು. ಈ BJP ಏನು ಐಡಿಯಾಲಜಿ, ಅವ್ರ ಥಾಟ್ಸ್ ಏನಿದೆ, ಆ ಪ್ರೋಸೆಸ್ಸು, ಅದಕ್ಕೆ ನಿಮ್ಮನ್ನು ಧಿಕ್ಕರಿಸಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಜನರು ನಿಮ್ಮನ್ನು ಧಿಕ್ಕರಿಸಿದ್ದಾರೆ. ಅಶೋಕ್ ಅವರೇ, ನಿಮಗೆ ಪ್ರಹ್ಲಾದ್ ಜೋಶಿ ಅವರೇ, BJP ಅಧ್ಯಕ್ಷರು ನೋಡಿ, ಯಡಿಯೂರಪ್ಪರು ಬಾಯ್ಬಿಟ್ಟಿಲ್ಲ ಇದ್ರ ಬಗ್ಗೆ. ಯಾಕೆ ಹೇಳಿ? ಅವ್ರಿಗೆ ಅರ್ಥ ಆಗಿದೆ. ವಿಜೇಂದ್ರ ಅವರು ನೀವು ಇನ್ನೂ ಬಚ್ಚ, ನಿಮಗೆ ಅರ್ಥನೇ ಆಗಿಲ್ಲ ಸಮೀಕ್ಷೆ ವೇಳೆ RSS ಅಂದ್ರೆ ಹಿಡಿದುಕೊಂಡು ಹೋಗೋದು, ಯಾವುದಾದ್ರೂ ಸಂಘಟನೆಗೆ ಸೇರಿದ್ರೆ ಕಣ್ಣಿಡೋ ಹುನ್ನಾರ ಅಂತ ಕೇಂದ್ರ ಸಚಿವ ಜೋಶಿ ಗಂಭೀರ ಆರೋಪ ಮಾಡಿದ್ರು. ನೀವು ಯಾವುದಾದ್ರೂ ಸಾಮಾಜಿಕ ಸಂಘಟನೆಯ ಸದಸ್ಯರಾಗಿದ್ದೀರಾ ಅಂದ್ರೆ ಯಾವ್ದು RSS ಅಂತ ಹೇಳಿದ್ರೆ ಅವ್ನು ಹೋಗಿ ಹಿಡ್ಕೊಂಡು ಹೋಗೋರು. ಯಾವ್ದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅಂತಂದ್ರೆ ಅವನ ಮೇಲೆ ಕಣ್ಣಿಡೋರು. ಆಮೇಲಿಂದ ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ಟಿರಿ, ಇನ್ಕಮ್ ಎಷ್ಟೈತಿ, ಅದ್ರಾಗಿರೋದು ಸಾಮಾಜಿಕ ಸಮೀಕ್ಷೆ ಅಂತ. ನೀವು ಕ್ವಶನ್ ನೋಡ್ರಿ, ಆ ಕ್ವಶನ್ಗೆ ನಮ್ಮ ವಿರೋಧ ಅದ.
ಮತ್ತೊಂದೆಡೆ ಅರಮನೆ ಮೈದಾನದಲ್ಲಿ ಲಿಂಗಾಯತ ಸಮುದಾಯದ ಶ್ರೀಗಳು ಸುದ್ದಿಗೋಷ್ಠಿ ನಡೆಸಿ ಧರ್ಮದ ವಿಚಾರವಾಗಿ ಏನು ಬಯಸಬೇಕೆಂಬುದರ ಬಗ್ಗೆ ಸ್ಪಷ್ಟನೆ ನೀಡಿದ್ರು. ಇತರೆ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸಬೇಕು, ಜಾತಿ ಉಪಜಾತಿ ಕಾಲಂನಲ್ಲಿ ಅವರ ಜಾತಿ ಬರೆಸಲಿ ಅಂತ ಹೇಳಿದ್ರು. ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಬಂದಿದ್ದೀವಿ. ನಮಗೆ ಪ್ರತ್ಯೇಕ ಕಾಲಮ್ ಇನ್ನೂ ಸಿಕ್ಕಿಲ್ಲ. ಇತರೆ ಅನ್ನುವ ಕಾಲಂಬದಲ್ಲಿ ನಾವು ಲಿಂಗಾಯತ ಅಂತ ಧರ್ಮ ಅನ್ನುವ ಇತರೆ ಅಂತ ಇತರ ಧರ್ಮದವರಿಗೆ ಇತರೆ ಅಂತ ಒಂದು ಕಾಲಮ್ ಇದೆ. ಆ ಕಾಲಮ್ದಲ್ಲಿ ಲಿಂಗಾಯತ ಅಂತ ಸ್ಪಷ್ಟವಾಗಿ ಬರೀಬೇಕು. ಆಮೇಲೆ ಜಾತಿ ಕಾಲಮ್ದಲ್ಲಿ ಅವರವರ ಲಿಂಗಾಯತ ಪಂಚಮಸಾಲಿ ಲಿಂಗಾಯತ ಏನು ಬೇಕಾದರೂ ಬರಿಬಹುದು. ಸರ್ವೆ ವೇಳೆ ಪ್ರಾರಂಭದಲ್ಲಿ ಒಂದಿಷ್ಟು ಸಮಸ್ಯೆಗಳಾಗಿದ್ರೆ ಇದೀಗ ಸರ್ವೆ ಮತ್ತಷ್ಟು ಚುರುಕು ಪಡೆದಿದೆ. ಆದರೆ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳು ಮಾತ್ರ ತಾರಕಕ್ಕೇರಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.